ನಿಮಗೆ ನೀಟ್ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಬಿಫೋರ್ 2013 ಸಂಬಂಧಪಟ್ಟ ಸ್ಟೇಟ್ ಅವರೇ CET ಮಾಡ್ತಾಯಿದ್ರು ಸರ್. ಅಂದರೆ CET ಹೆಂಗೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಕ್ಸಾಮ್ ನಡೆಸಿ ಆ ಮಾರ್ಕ್ಸ್ನ ಮತ್ತು ಬೋರ್ಡ್ ಮಾರ್ಕ್ಸ್ನ ತೊಗೊಂಡು ಸೀಟ್ ಕೊಡ್ತಾಯಿದ್ರು. ಬಟ್ 2013 ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಏನು ಯೂನಿಫೈಡ್ ಎಕ್ಸಾಮ್ ಬರೀರಿ. ಇವತ್ತು ಯಾಕೆ ನೀಟ್ ತಂದರು, ಅದ್ರ ಉದ್ದೇಶ ಏನಾಗಿತ್ತು ಅಂದರೆ, ಇವತ್ತೊಬ್ಬ ಹುಡುಗ ಬೇರೆ ಬೇರೆ ಎಂಟ್ರೆನ್ಸ್ ಅಂದರೆ ಇಂಡಿಯಾದಲ್ಲಿ ಮೊದಲು 2013ಗಿಂತ ಮುಂಚೆ ಸರಿಸುಮಾರು 180 ಎಂಟ್ರೆನ್ಸ್ ಬರೀಬೇಕಾಗಿತ್ತು ಸರ್. ಫಾರ್ ಎಕ್ಸಾಂಪಲ್ ವೆಲ್ಲೂರು CET ಬರೀಬೇಕಾಗಿತ್ತು, ಕಾಮೆಡ್ಕೆ ಬರೀಬೇಕಾಗಿತ್ತು, CET ಬರೀಬೇಕಾಗಿತ್ತು, APMT ಅಂತ ಇತ್ತು, PMPD ಅಂತ ಇತ್ತು, ಮತ್ತು ಬನಾರಸ್ ಯೂನಿವರ್ಸಿಟಿದೊಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಏಮ್ಸ್ಗೆ ಸಪ್ರೇಟ್ ಇತ್ತು, ಜಿಪ್ಮರ್ಗೆ ಸಪ್ರೇಟ್ ಇತ್ತು. ಸೊ ಒಬ್ಬ ಹುಡುಗ ಅಷ್ಟು ಎಕ್ಸಾಮ್ಸ್ನ ಬರೆಯೋಕ್ಕೆ, ಈಗ ಜಿಪ್ಮರ್ಗೆ ಹೋಗಬೇಕು ಅಂದರೆ ಅದಕ್ಕೊಂದು ಎಕ್ಸಾಮ್, ಏಮ್ಸ್ಗೊಂದು ಎಕ್ಸಾಮ್, CETಗೊಂದು, ಕಾಮೆಡ್ಕೆಗೊಂದು, ಹಿಂಗೆ ತುಂಬ ಎಕ್ಸಾಮ್ಸ್ ಬರೆಯೋಕ್ಕೆ ಸ್ಟ್ರಗಲ್ ಮಾಡ್ತಿದ್ರು. ಆವಾಗ ಸುಪ್ರೀಂ ಕೋರ್ಟು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು, ಒಂದೇ ಎಕ್ಸಾಮ್ ಮಾಡೋಣ, ನೀವು ಆ ರ್ಯಾಂಕ್ನ ಇಟ್ಕೊಂಡು ಯಾವುದಕ್ಕೆ ಬೇಕಾದರೂ ಹೋಗಿ ಅಂತೇಳಿ ಆವಾಗ ಏಮ್ಸ್ನ, ಜಿಪ್ಮರ್ನ ಸೆಪ್ರೇಟ್ ಎಂಟ್ರೆನ್ಸ್ನ ಕ್ಯಾನ್ಸಲ್ ಮಾಡಿ ತಂದರು. ಆದರೆ 14-15 ನೀಟ್ ನಡೀಲಿಲ್ಲ, ಮತ್ತು ತಮಿಳ್ನಾಡವ್ರು ಹೋದರು, ಅವರು ಸ್ಟೇ ತಂದರು, ಆಗಲಿಲ್ಲ. 16 ಆಯಿತು, ಮತ್ತು 16 ನೀಟ್ ಬರೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತು. ಆವಾಗ ಫೇಸ್ 1 ಫೇಸ್ 2 ಅಂತ ಮಾಡಿ ಆ ವರ್ಷ ಮತ್ತೆ CET ಎಕ್ಸಾಮಲ್ಲೇ ಸೀಟ್ ಅಲಾಟ್ ಮಾಡ್ತು. ಫೈನಲಿ ಸುಪ್ರೀಂ ಕೋರ್ಟ್ 17 ಒಂದು ಕನ್ಕ್ಲೂಷನ್ಗೆ ಬಂತು. ಸೊ ತುಂಬ ಎಕ್ಸಾಮ್ಸ್ ಬರೆಯೋದು ಕಷ್ಟ ಆಗುತ್ತೆ, ನೀಟ್ ಎಕ್ಸಾಮ್ ಇರಲಿ ಅಂತ. ಇದು ಬ್ಯಾಕ್ಗ್ರೌಂಡ್ ಆಫ್ ದ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಇನ್ ಇಂಡಿಯಾ. ಬಟ್ ಈಗ ಸಂಬಂಧಪಟ್ಟ ಸ್ಟೇಟ್ ಅವರು ಮಾಡಿದ್ರು ಅದಕ್ಕೆ ವೆಲ್ಕಮ್ ಇದೆ. ನೀಟ್ ಇದ್ದಿದ್ರು ನಾನೊಂದು ನೀಟ್ ಫ್ಯಾಕಲ್ಟಿಯಾಗಿ ಟೀಚರಾಗಿ ಹೇಳೋದು, ಎನಿ ಡಿಸಿಷನ್ ಫ್ರಮ್ ದ ರೆಸ್ಪೆಕ್ಟಿವ್ ಗೌರ್ಮೆಂಟ್, ಆ ಸರ್ಕಾರಗಳು ಏನೇನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ನೋಡಿ, ಈಗ ನೀಟ್ ಕ್ಯಾನ್ಸಲ್ ಆಗಿ ಸ್ಟೇಟ್ CET ಬಂತು ಅಂದ್ಕೊಳ್ಳಿ, ಹುಡುಗರು ಅದಕ್ಕೆ ಬರೀತಾರೆ, ಅದಕ್ಕೂ ಪ್ರಿಪೇರ್ ಆಗೇ ಬರೀಬೇಕಲ್ಲ. ಆದರೆ ಸಪ್ರೇಟ್ ಎಕ್ಸಾಮ್ ನಡೆಸಿದಾಗ ಸ್ಟೇಟ್ಗಳು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ ಅವಾಗ ಹುಡುಗರು ಏಮ್ಸ್ಗೆ ಹೋಗಬೇಕು ಅಂದರೆ ಏಮ್ಸ್ಗೊಂದು ಎಕ್ಸಾಮ್ಗೆ ಹೋಗ್ಬೇಕಾ, 2,000 ರೂಪಾಯಿ ಅಪ್ಲಿಕೇಶನ್ ಫೀಸು, ಜಿಪ್ಮರ್ಗೊಂದು ಎಕ್ಸಾಮ್ ಬರೀಬೇಕಾ, ಕಾಮೆಡ್ಕೆಗೊಂದು ಬರೀಬೇಕಾ, AEEಗೊಂದು ಬರೀಬೇಕಾ, JEEಗೊಂದು ಬರೀಬೇಕಾ. ಕನಿಷ್ಠ ಅಂದರೆ ನಮ್ಮ ಹುಡುಗರು 20-25 ಎಕ್ಸಾಮ್ ಬರೀಬೇಕು. ಸೆಕೆಂಡ್ PUC ಮುಗಿದ್ಮೇಲೆ 1 ತಿಂಗಳು ಎಕ್ಸಾಮ್ ಬರ್ಕೊಂಡೇ ಕೂತ್ಕೊಂಡ್ರೆ ಅದು ಸಮಸ್ಯೆ ಆಗುತ್ತೆ. ನಾನು ಟೀಚರಾಗಿ ಮಾತಾಡ್ತಿದ್ದೀನಿ. ಬಟ್ ಅದರ್ವೈಸ್ ನಮ್ಮ ಸ್ಟೇಟ್ ಗೌರ್ಮೆಂಟು ಏನು ಡಿಸಿಷನ್ ತೊಗೊಳುತ್ತೋ ಆ್ಯಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಾನು ಆ ಡಿಸಿಷನ್ಗೆ ಬದ್ಧವಾಗಿರ್ತೀನಿ. ಆ್ಯಂಡ್ ಇಟ್ಸ್ ಆಲ್ ಅಪ್ ಟು ದ ಸುಪ್ರೀಂ ಕೋರ್ಟ್. ನೋಡಿ, ಈಗ ನೀಟ್ ಸ್ಕ್ಯಾಮ್ ನಡೀತಿದೆ. ಮೊನ್ನೆ 2 ಡೇಸ್ ಬ್ಯಾಕು ಸೆಂಟರ್ ವೈಸ್ ರಿಸಲ್ಟ್ ಕೊಟ್ಟಿದ್ದಾರೆ. ಈಗ CBI ಕೆಲವ್ರನ್ನ ಅರೆಸ್ಟ್ ಮಾಡಿದೆ. ಈಗ ನೋಡಿ, ಒಬ್ಬರು ಕೂಡ 720 ಬರಲಿಲ್ಲ. ನಮ್ಮ ಸೌತಲ್ಲಿ ಜನರಲಾಗಿ ಸ್ಕ್ಯಾಮ್ ಆಗಿಲ್ಲ ಸರ್, ನಾರ್ತಲ್ಲಿ ಕೆಲವು ಕಡೆ ಆಗಿದೆ. ಈಗ ಅದನ್ನು CBI ಅವ್ರು ಪತ್ತೆ ಹಚ್ತಾರೆ, ಖಂಡಿತವಾಗೂ ಅವ್ರು ಬಿಡೋದೇ ಇಲ್ಲ. 2015 ಇದೇ ಥರ ಮಾಸ್ ಕಾಪಿ ಆಗಿತ್ತು. ಏನು ಅಂದರೆ, ಕೆಲವರು ಏರ್ ಪಿನ್ಸಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡೋಗಿ ಕ್ವಶನ್ ಪೇಪರ್ನ ಆಚೆ ಕಳಿಸಿ ಆವಾಗ ಸುಪ್ರೀಂ ಕೋರ್ಟ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೊಟ್ಟಿತ್ತು. ಎನಿಹೌ ನೀಟ್ ಪರೀಕ್ಷೆ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಏನೇ ತೀರ್ಮಾನ ತೊಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್. ನಾನು ಎಲ್ಲ ಕರ್ನಾಟಕದ ಜನತೆಗೂ ಕ್ಲಾರಿಫೈ ಮಾಡ್ತೀನಿ ಸರ್, ಅಪ್ಲಿಕೇಶನ್ ಫೀಸ್ಗೆ ಸರಿಸುಮಾರು 1 ಲಕ್ಷ ರೂಪಾಯಿ ಬೇಕು. ನಾನು ಅನ್ನೋದೊಬ್ಬ ರೂರಲ್ ಹುಡುಗ ಇವತ್ತು CETಗೆ ಒಂದು 700-800 ರೂಪಾಯಿ ಕಟ್ಟಬೇಕು ಅಂದರೆ ಮನೆಗಳಲ್ಲಿ ಹುಡುಗರು ಇಸ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಕಷ್ಟ ಆಗುತ್ತೆ. ಸೊ ನೀಟ್ ತಂದ ಉದ್ದೇಶ ಅದು ಸರ್. ಈಗ ನೋಡಿ, ನೀವು ನೀಟ್ ರ್ಯಾಂಕ್ ಇಟ್ಕೊಂಡು ಮಣಿಪಾಲ್ಗೆ ಹೋಗ್ತೀರಾ ಹೋಗಿ, ಏಮ್ಸ್ಗೆ ಹೋಗ್ತೀರಾ ಹೋಗಿ, ಜಿಪ್ಮರ್ಗೆ ಹೋಗ್ತೀರಾ ಹೋಗಿ, ಇಂಡಿಪೆಂಡೆಂಟ್ ಬರೀ ನೀಟ್ ರ್ಯಾಂಕ್. ಇವನ್ ಪೇಮೆಂಟ್ ಸೀಟ್ಗೆ ಹೋಗಬೇಕು ಅಂದರೂ ನೀಟ್ ರ್ಯಾಂಕ್ ಇರಬೇಕು, ಎಲಿಜಿಬಿಲಿಟಿ ಸ್ಕೋರ್ ಇರಬೇಕು. ಈಗ ಸರಿ, ನೀಟ್ ಕ್ಯಾನ್ಸಲ್ ಮಾಡ್ತೀವಿ, ಓಕೆ, ಏನಾಗ್ಬೋದು, CET ಮುಖಾಂತರ ಸೆಲೆಕ್ಷನ್ ಸ್ಕೋರ್ ಆಗುತ್ತೆ. ಆಯಿತು, CETನೂ ತಂದ್ವಿ ಅಂದ್ಕೊಳ್ಳಿ. ಆವಾಗ ಹುಡುಗರು ಏಮ್ಸ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಸರಿ, ಜಿಪ್ಮರ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಆಯಿತು, ಹುಡುಗರು ವೆಲ್ಲೂರ್ಗೆ ಹೋಗಬೇಕು, ಏನು ಮಾಡಬೇಕು? ಸಪೋಸ್ ನೋಡಿ, ಈಗ ನಮ್ಮಲ್ಲಿ CET ಇದ್ದರೂ ಸಹ ನೀವು IITಗೆ ಹೋಗಬೇಕು ಅಂದರೆ IIT ಎಂಟ್ರೆನ್ಸ್ ಬರೀಲೇಬೇಕು, 2 ಸ್ಟೇಜ್ ಬರೀಬೇಕು, ಅಪ್ಲಿಕೇಶನ್ ಫೀಸ್ ತುಂಬಕ್ಕೆ 2,000 ಬೇಕು. ನಾಳೆ ಬೆಳಗ್ಗೆ ಈಗ ನೀಟ್ ರ್ಯಾಂಕ್ ಇಟ್ಕೊಂಡು ಹುಡುಗ ವೆಲ್ಲೂರು CETಗೆ ಹೋಗ್ತಾನೆ, MSET ಬರೀತಾನೆ, ಈ ಕಡೆ MH CET ಬರೀತಾನೆ. ಇವತ್ತು ಭಾಳಷ್ಟು ಯೂನಿವರ್ಸಿಟೀಸ್ಗೆ ಆ ರ್ಯಾಂಕ್ ಇಟ್ಕೊಂಡು ಹೋಗ್ತಾನೆ. ನಾಳೆ ಬೆಳಗ್ಗೆ ಒಂದು 15-20 ಎಕ್ಸಾಮ್ ಬರೆಯೋಕ್ಕೆ ಅಷ್ಟು ಅರ್ಜಿ ಫೀಸ್ ತುಂಬಿಸೋಕ್ಕೆ. ಇನ್ನೊಂದೇನು ಅಂದರೆ, ಅಂಥದ್ದೇನಾದರೂ ತಂದರೆ ಅಪ್ಲಿಕೇಶನ್ ಫೀಸ್ನ ಸರ್ಕಾರನೇ ಭರಿಸಬೇಕು ಸರ್. ದೆನ್ ರೂರಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಅವರು ಸರ್ ಮನೆಗಳಲ್ಲಿ ಸೆಕೆಂಡ್ ಇಯರ್ ಆದಮೇಲೆ ಹಾರ್ಡ್ಲಿ 30 ಡೇಸ್ ಸಿಗುತ್ತೆ ಪ್ರಿಪ್ರೇಷನ್ಗೆ. 15-20 ಎಂಟ್ರೆನ್ಸ್ ಏನಾದರೂ ಬಂದುಬಿಟ್ರೆ ವೇರ್ ಟು ಪ್ರಿಪೇರ್ ಅಂತ. ಅಲ್ಲ, ನಾನು ಪ್ರೋಸ್ ಆ್ಯಂಡ್ ಕನ್ಸ್ ಹೇಳ್ತಾ ಇದ್ದೀನಿ ಸರ್. ಈಗ ಸರ್ಕಾರ ಒಂದು ತೀರ್ಮಾನ ತೊಗೊಂಡ್ಮೇಲೆ ಬದ್ಧವಾಗಿರಲೇಬೇಕು. ಈಗ ನಮ್ಮ ಇದರಲ್ಲಿ ನೋಡಿ ಸರ್, ನಾನು ಸಿಂಪಲ್ ಹೇಳ್ತೀನಿ. ನಾನು ಸೆಕೆಂಡ್ ಇಯರ್ ಆದಮೇಲೆ PMPD ಅಂತ ಬರೆದೆ, ಪ್ರೀ ಮೆಡಿಕಲ್ ಪ್ರೀ ಡೆಂಟಲ್. ಇಲ್ಲಿ ಹಾಕಿದ್ರು ಸರ್ 2,000 ರೂಪಾಯಿ ಅಪ್ಲಿಕೇಶನ್ ಫೀಸು. ನಾನು ಅವತ್ತು 2,000 ರೂಪಾಯಿ ಮನೆಯಲ್ಲಿ ಇಸ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಅದು ಡಿಸೆಂಬರಲ್ಲೇ ಅಪ್ಲೈ ಮಾಡಬೇಕಾಗಿತ್ತು. 2 ಸ್ಟೇಜ್ ಇತ್ತು ನೋಡಿ. PMPD ಪ್ರೀ ಮೆಡಿಕಲ್ ಪ್ರೀ ಡೆಂಟಲ್ ಒಂದು ಬೆಂಗಳೂರಲ್ಲಿ ಬರೀಬೇಕು, 2ನೇ ಎಕ್ಸಾಮ್ ಚೆನ್ನೈಯಲ್ಲಿ ಬರೀಬೇಕು.
ಇಲ್ಲಿ ಕ್ಲಿಯರ್ ಆಯಿತು, ಚೆನ್ನೈಗೆ ಮತ್ತೆ ಬಸ್ ಚಾರ್ಜು, ಮನೇಲಿ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ಸೊ ಹಳ್ಳಿ ಹುಡುಗರಿಗೆ ಇದು ಹೆಂಗೆ ಎಫೆಕ್ಟ್ ಆಗ್ಬೋದು ಅನ್ನೋದು ಇದನ್ನು ಥಿಂಕ್ ಮಾಡಬೇಕು. ನಂದು ನೀಟ್ ಬಗ್ಗೆ ನಂದೇನು ವಿರೋಧ ಇಲ್ಲ. ಸರ್ಕಾರ ಏನು ತೀರ್ಮಾನ ತೊಗೊಂಡ್ರೆ ಆ್ಯಸ್ ಎ ನೀಟ್ ಬಯಾಲಜಿ ಟೀಚರ್, ಆ್ಯಸ್ ಎ ನೀಟ್ ಮೆಂಟರ್, ವಿ ಆರ್ ರೆಡಿ ಟು ಬೌಂಡ್ ಬೈ ದಟ್ ಡಿಸಿಷನ್ ಸರ್. ನೋಡಿ, ಒಂದು ನೀಟ್ ಅನ್ನೋದು ಲಾರ್ಜರ್ ಪರ್ಸ್ಪೆಕ್ಟಿವ್ ಸರ್. ನಾನೊಂದು ಕೋಚಿಂಗ್ ಸೆಂಟರ್ ಹೆಡ್ ಆಗಿ, ಬಯೋ ಟೀಚರ್ ಆಗಿ ನಾನು ಸರ್ ಹಿಂಗೆ ಆಗ್ಬೋದು ಅಂತ ನಾನು ವಿವರಿಸ್ತಾ ಇದ್ದೀನಿ. ಈಗ ನಾನು ಕನ್ವಿನ್ಸ್ ಮಾಡೋಕ್ಕೆ ನಾನು ಇದನ್ನು ಪ್ರಸ್ತಾಪಿಸ್ತೀನಿ. ಅವ್ರು ನೀಟ್ ಬಗ್ಗೆ ತಂದಾಗ ಇದಕ್ಕೆ ಪರಿಹಾರ ಏನು? ನಾಳೆ ಬೇರೆ ಬೇರೆ ಎಕ್ಸಾಮ್ಸ್ಗೆ ಅಷ್ಟು ಸಾವಿರಾರು ರೂಪಾಯಿ ಎಂಟ್ರೆನ್ಸ್ ಫೀಸ್ನ ಹಳ್ಳಿ ಹುಡುಗರು ತುಂಬ್ತಾರಾ? ನಾಳೆ ಅಪ್ಪ ಅಮ್ಮ ಅಂತಾರೆ ಏಮ್ಸ್ಗೆ ಎಂಟ್ರೆನ್ಸ್ ಫೀಸ್ 2,000 ಇದೆ ಅಂದರೆ ಬರಿಬೇಡ ಏಮ್ಸು ಅಂತಾರೆ, ಜಿಪ್ಮರ್ ಬರಿಬೇಡ ಅಂತಾರೆ. ಸರ್, ಫಾರ್ ಯುವರ್ ಎಕ್ಸಾಂಪಲ್, ಒಂದು ವಿಜಯಪುರದ ಹತ್ತು ಒಬ್ಬ ರೈತನ ಮಗ ನನ್ನ ಸ್ಟೂಡೆಂಟು ಇವತ್ತು ಜಿಪ್ಮರಲ್ಲಿ ಓದ್ತಾ ಇದ್ದಾನೆ. ವರ್ಷಕ್ಕೆಲ್ಲ 12,000 ಫೀಸು. ಇವತ್ತು ನನ್ನ ಸ್ಟೂಡೆಂಟ್ ಸಾತ್ವಿಕ್ ಅಂತ 720ಕ್ಕೆ 700 ಸ್ಕೋರ್ ಮಾಡಿ ಏಮ್ಸ್ ಡೆಲ್ಲಿಯಲ್ಲಿ ಓದ್ದ. ನೀವೆಲ್ಲ ಆಶ್ಚರ್ಯ ಪಡ್ತೀರಾ, ಏಮ್ಸಲ್ಲಿ ಏನಾದರೂ ಹುಡುಗರಿಗೆ ಸೀಟ್ ಆದರೆ 5 ವರ್ಷಕ್ಕೂ ಬರೀ 5,500 ಫೀಸೇ ಇಲ್ಲ. ನಮ್ಮ ಕನ್ನಡದ ಹುಡುಗರು ಏಮ್ಸಲ್ಲಿ ಏನಾದರೂ ಸೀಟ್ ತೆಗೆದ್ರೆ 5 ವರ್ಷಕ್ಕೂ ಬರೀ 5,500 ಫೀಸು, ಅದರಲ್ಲಿ 3,500 ರೀಫಂಡ್ ಮಾಡ್ತಾರೆ. ಅದೇ ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಓದಿದಾಗ ವರ್ಷಕ್ಕೆ 59,000 ಫೀಸು. ಸರ್, ಇವತ್ತು ಎಷ್ಟೋ ಬಡವರು ಏಮ್ಸಲ್ಲಿ ಸೀಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡೋಣ, ನಾನು ಸರ್ಕಾರದ ಮನವರಿಕೆ ಮಾಡಿಕೊಡ್ತೀನಿ. ಐ ಆಮ್ ನಾಟ್ ಎ ಸೋಲ್ ಡಿಸಿಷನ್ ಮೇಕರ್. ನಾನು ಒಬ್ಬ ಐ ಕ್ಯಾನ್ ಬಿ ಅನ್ ಇನ್ಫ್ಲೂಯೆನ್ಸರ್. ಬಟ್ ಸರ್, ಇದಕ್ಕೆ ಉತ್ತರ ಬೇಕಲ್ಲ. ಈಗ ನೀಟ್ ಕ್ಯಾನ್ಸಲ್ ಮಾಡಲಿ, ಇದಕ್ಕೆ ಬೇರೆ ಎಂಟ್ರೆನ್ಸ್ಗೆಲ್ಲ ಅದಕ್ಕೆ ಉತ್ತರ ಬೇಕಲ್ಲ. ಈಗ ರ್ಯಾಂಡಮ್ಮಾಗಿ ಕ್ಯಾನ್ಸಲ್ ಮಾಡೋದು ಎಷ್ಟೊತ್ತು ಕೆಲಸ ಸರ್? ನಾಳೆ ಇದಕ್ಕೆಲ್ಲ ಅಪ್ಲಿಕೇಶನ್ ಫೀಸ್ ಯಾರು ತುಂಬೋರು? ಇದಕ್ಕೆಲ್ಲ ಸರ್ಕಾರ ಆನ್ಸರ್ ಮಾಡುತ್ತೆ. ನೋಡೋಣ ಏನು ಸರ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್.